ಹಾಯ್ ಎವ್ರಿವನ್. ಇವತ್ತು ನನ್ನ ಮಗ ಮಶ್ರೂಮ್ ಮಸಾಲ ಮಾಡ್ತಾಯಿದ್ದಾನೆ. ನೀಟಾಗಿ ಮಶ್ರೂಮ್ನೆಲ್ಲ ವಾಶ್ ಮಾಡಿ ಅವನು ಒಂದೊಂದಾಗಿ ಹೇಳ್ಕೊಡ್ತಿದ್ರೆ ನೀಟಾಗಿ ಮಾಡ್ತಾಯಿದ್ದಾನೆ. ಸೊ ಮಶ್ರೂಮ್ನೆಲ್ಲ ಒಂದು ಪ್ಲೇಟ್ಗೆಲ್ಲ ನೀರನ್ನೆಲ್ಲ ಡ್ರೈ ಮಾಡಿ ಎತ್ಕೊಬೇಕು. ಎಷ್ಟು ನೀಟಾಗಿ ಎತ್ತಿಡ್ತಾ ಇದ್ದಾನೆ. ಒಂದೊಂದಾಗಿ ಹೇಳ್ತಾಯಿದ್ರೆ ನೀಟಾಗಿ ಮಾಡ್ತಿದ್ದಾನೆ. ನೆಕ್ಸ್ಟು ಮಸಾಲೆಗೆ ಒಂದೆರಡು ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ನೀರು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡೆಲ್ಲ ಆದಮೇಲೆ ಒಂದು ಬಾಣಲಿಗೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಫ್ರೈ ಮಾಡಿ ನಾನು ಒಂದೊಂದು ಹೇಳ್ತಿದ್ದೆ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾನೆ. ನೆಕ್ಸ್ಟು ಮಶ್ರೂಮ್ನೆಲ್ಲ ಹಾಕಿ ಅದಾದಮೇಲೆ ಸ್ವಲ್ಪ ಚಾಟ್ ಮಸಾಲ ಮನೆಯಲ್ಲೇ ಮಾಡಿರೋದು, ಕೊತ್ತಂಬರಿ ಬೀಜದ ಪೌಡರ್ ಮತ್ತು ಚಿಲ್ಲಿ ಪೌಡರ್, ನೆಕ್ಸ್ಟ್ ಸಾಲ್ಟ್ ಎಲ್ಲ ಹಾಕಿ ಸ್ವಲ್ಪ ನೀಟಾಗಿ ಮತ್ತೆ ಫ್ರೈ ಮಾಡೋದು. ಆಮೇಲೆ ರುಬ್ಬಿರೋಂಥ ಮಿಶ್ರಣನ ಹಾಕ್ಕೋಬೇಕು. ಸೊ ಅದು ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನೀಟಾಗಿ ಲಿಡ್ ಕ್ಲೋಸ್ ಮಾಡಬೇಕು. ಸೊ ಸ್ವಲ್ಪ ಹೊತ್ತಾದಮೇಲೆ ಓಪನ್ ಮಾಡಿ ನೆಕ್ಸ್ಟು ಇನ್ನೊಂದು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಗ್ರೈಂಡ್ ಮಾಡೋದು. ನೆಕ್ಸ್ಟು ಅದು ಕೂಡ ಮಸಾಲೆ ಹಾಕೋಬೇಕು, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ. ನೆಕ್ಸ್ಟು ಅದೆಲ್ಲ ನೀಟಾಗೆಲ್ಲ ಬೆಳೆದೆಲ್ಲ ಹಾಕ್ತಾವನೆ, ಹೇಳ್ಕೊಡ್ತೀನಿ ನನಗೆ ದೊಡ್ಡ ಶೆಫ್ ಥರ ಚೆನ್ನಾಗಿ ಮಾಡಿದ. ಚಪಾತಿ ಅನ್ನ ಎಲ್ಲದಕ್ಕೂ ತಿನ್ಬೋದು. ಚಪಾತಿ ಮಾಡ್ಕೊಟ್ಟಿದ್ದೆ, 2 ಚಪಾತಿ